ದುಬೈನ ಕೇರಳಿಗರ ಕರಾಳ ಮುಖ ಬಯಲು. ಶಾಹಿದ್ ಅಫ್ರಿದಿನ ಇನ್ವೈಟ್ ಮಾಡಿದ್ದು ಇಟ್ ವಾಸ್ ನಾಟ್ ಅ ಕೋಇನ್ಸಿಡೆನ್ಸ್, ಇಟ್ ವಾಸ್ ಪ್ರೀ ಪ್ಲಾನ್ಡ್. ಪಾಕ್ ಐಎಸ್ಐ ಜೊತೆಗೆ ಲಿಂಕ್ ಹೊಂದಿದ್ದಾರೆ ಈ ಲೆಫ್ಟ್ ಲಿಬರಲಿಸ್ಟ್ಗಳು. ಅತ್ತ ಸರ್ವಪಕ್ಷಗಳ ನಿಯೋಗ ಹೋದ ಬೆನ್ನಲ್ಲೇ ಇತ್ತ ಅಲರ್ಟ್ ಆದ ದೇಶ ವಿರೋಧಿಗಳು. ಪಾಕಿಸ್ತಾನದ ಹಣದ ಆಸೆಗೆ ತಮ್ಮನ್ನೇ ತಾವು ಮಾರಿಕೊಂಡ್ರ ಈ ಆಂಟಿ ಇಂಡಿಯನ್ಸ್. ಎಡಪಂಥೀಯ ಇಸ್ಲಾಮಿಕ್ ಗುಂಪಿನ ಒಂದೊಂದೇ ಸತ್ಯ ಅನಾವರಣ. ನಮಸ್ಕಾರ ವೀಕ್ಷಕರೇ, ಮೊನ್ನೆ ನಾವೊಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ದುಬೈನಲ್ಲಿರುವಂತಹ ಕೇರಳಿಗರು ನಮ್ಮ ಭಾರತದ ಕಡುವೈರಿ ಪಾಕಿಸ್ತಾನದ ಕ್ರಿಕೆಟರ್ ಶಾಹಿದ್ ಅಫ್ರಿದಿಯನ್ನ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು. ಅದು ಹೇಗೆ ಅದ್ಧೂರಿಯಾಗಿ ವೆಲ್ಕಮ್ ಮಾಡಿ ಬರಮಾಡಿಕೊಂಡಿರುವಂತಹ ವಿಡಿಯೋಗಳನ್ನು ಕೂಡ ನಾವು ನಿಮಗೆ ತೋರಿಸಿದ್ವಿ. ಅದಾದ ನಂತರ ಅದು ತುಂಬ ವಿವಾದಕ್ಕೆ ಕಾರಣ ಆಯಿತು. ದುಬೈನಲ್ಲಿರುವ ಮಲಯಾಳಿಗರ ನೆಡೆ ಭಾರತೀಯರ ಕೆಂಗಣ್ಣಿಗೆ ಗುರಿಯಾಯಿತು. ಇದಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಅಲ್ಲಿರುವಂತಹ ಕೇರಳಿಗರು ಅಯ್ಯೋ ಈ ಪ್ರೋಗ್ರಾಮ್ ನಮಗೆ ಇದು ಕೋಇನ್ಸಿಡೆನ್ಸು, ನಮಗೆ ಶಾಹಿದ್ ಅಫ್ರಿದಿಯವರು ಬರ್ತಾರೆ ಅಂತಾನೆ ಗೊತ್ತಿರಲಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ತುತ್ತೂರಿ ಊದೋಕ್ ಶುರು ಮಾಡಿದ್ರು, ತೇಪೆ ಹಚ್ಚೋ ಕೆಲಸವನ್ನ ಸ್ಟಾರ್ಟ್ ಮಾಡಿದ್ರು. ಆದರೆ ಈ ಕಾರ್ಯಕ್ರಮ ಪೂರ್ವ ನಿಯೋಜಿತ, ಇದು ದುರುದ್ದೇಶದಿಂದ ಕೂಡಿದ್ದಂತಹ ಕಾರ್ಯಕ್ರಮ. ಜಾಗತಿಕ ವೇದಿಕೆಯಲ್ಲಿ ಭಾರತದ ಮಾನ ಮರ್ಯಾದೆಯನ್ನ ಕಳೆಯಬೇಕು ಅಂತಾನೆ ಮಾಡಿದಂತಹ ಕಾರ್ಯಕ್ರಮ ಅನ್ನೋ ಅನುಮಾನ ಈಗ ಎದುರಾಗಿದೆ. ಯಾಕೆ ಈ ಅನುಮಾನ ಬಂದಿದೆ ಅಂತ ಹೇಳಿದ್ರೆ ಹಲವಾರು ಕಾರಣಗಳಿವೆ, ಕೆಲವೊಂದು ಉದಾಹರಣೆಗಳಿವೆ. ಅಲ್ಲಿರುವಂತಹ ದುಬೈನಲ್ಲಿರುವಂತಹ ಕೇರಳಿಗರು ನಡೆದುಕೊಂಡ ರೀತಿ ಆಗಿರ್ಬೋದು, ಇವೆಲ್ಲವನ್ನು ನಾವು ಇಂಟರ್ಲಿಂಕ್ ಮಾಡ್ತಾ ಹೋದರೆ, ಡಾಟ್ ಒಂದಕ್ಕೊಂದು ಕನೆಕ್ಟ್ ಮಾಡ್ತಾ ಹೋದರೆ ದಿಸ್ ಪ್ರೋಗ್ರಾಮ್ ವಾಸ್ ಪ್ರೀ ಪ್ಲಾನ್ಡ್, ಇದು ಷಡ್ಯಂತ್ರದಿಂದ ಕೂಡಿತ್ತು ಅನ್ನೋದು ಗೊತ್ತಾಗುತ್ತೆ. ಕೊಚ್ಚಿನ್ ವಿಶ್ವವಿದ್ಯಾಲಯದ ಮಾಜಿ ವಿದ್ಯಾರ್ಥಿಗಳ ಗುಂಪು ಕ್ಯೂಬಾ UAE ದುಬೈನ ಕಾರ್ಯಕ್ರಮ ಇದೆಯಲ್ಲ, ಇದು ಯಾವುದೇ ರೀತಿಯಲ್ಲೂ ಕೋಇನ್ಸಿಡೆನ್ಸ್ ಅಲ್ಲ, ಇದು ಪ್ರೀ ಪ್ಲಾನ್ಡ್ ಕಾರ್ಯಕ್ರಮ. ಅದರಲ್ಲೂ ಕೂಡ ಪಾಕ್ ಗುಪ್ತಚರ ಸಂಸ್ಥೆ ISI ಸಂಘಟನೆಯಿಂದ ದುರುದ್ದೇಶಪೂರಿತವಾಗಿ ಷಡ್ಯಂತ್ರವಾಗಿ ರೂಪಿಸಲ್ಪಟ್ಟಂತಹ ಒಂದು ಕಾರ್ಯಕ್ರಮ ಅನ್ನೋದು ಈಗ ಬೆಳಕಿಗೆ ಬರ್ತಿದೆ. ಕ್ಯೂಬಾ UAEನ ದುಬೈನ ಕಾರ್ಯಕ್ರಮ ಪೂರ್ವ ಸಂಘಟಿತವಾಗಿತ್ತು ಅನ್ನೋದಕ್ಕೆ ಒಂದೊಂದೇ ಸಾಕ್ಷಿಗಳು ಈಗ ಸಿಗ್ತಾ ಇವೆ. ಈ ಪ್ರೋಗ್ರಾಮ್ನ ಟೈಮಿಂಗ್ನ ನೋಡಿ ಸ್ವಲ್ಪ. ಭಾರತ ಇತ್ತ ಆಪರೇಷನ್ ಸಿಂಧೂರದ ಬಗ್ಗೆ ಇಡೀ ಜಗತ್ತಿಗೆ ತಿಳಿಸೋದಕ್ಕೋಸ್ಕರ ಅತ್ತ ಆಲ್ ಪಾರ್ಟಿ ಡೆಲಿಗೇಷನ್ನ ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಿದ್ದಂತೆ ಇತ್ತ ದುಬೈನಲ್ಲಿರುವಂತಹ ಈ ಲೆಫ್ಟ್ ಲಿಬರಲಿಸ್ಟ್ಗಳು ತಮ್ಮ ಬಾಲವನ್ನು ಬಿಚ್ಚಿದ್ದಾರೆ. ಎಡಪಂಥೀಯ ಇಸ್ಲಾಮಿಕ್ ಗುಂಪು ಭಾರತದ ಐಕ್ಯತೆಯನ್ನು ದುರ್ಬಲಗೊಳಿಸೋದಕ್ಕೆ ಪಾಕಿಸ್ತಾನದ ISI ಜೊತೆಗೆ ಕೈ ಜೋಡಿಸಿದೆ. ನೋಡಿ, ಪ್ರೋಗ್ರಾಮ್ ನಡೆದಿರುವಂತಹ ವೆನ್ಯೂ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಪ್ರೋಗ್ರಾಮ್ಗೆ ಬಂದಿರುವಂತಹ ಗೆಸ್ಟ್ ಯಾರು, ಭಾರತದ ಕಡುವೈರಿ ಶಾಹಿದ್ ಅಫ್ರಿದಿ. ಇವೆಲ್ಲವನ್ನ ನಾವು ನೋಡ್ತಾ ಹೋದ್ರೆ ಇವೆಲ್ಲವೂ ಕೂಡ ಭಾರತದ ಹಿತಾಸಕ್ತಿಗೆ ವಿರುದ್ಧವಾಗಿ ಮಾಡಿರುವಂಥದ್ದು ಅನ್ನೋದು ಬಹಿರಂಗವಾಗುತ್ತೆ. ಕೊಚ್ಚಿನ್ ವಿಶ್ವವಿದ್ಯಾಲಯದ ಬಿಟೆಕ್ ಮಾಜಿ ವಿದ್ಯಾರ್ಥಿಗಳ ಸಂಘ ದುಬೈನ ಪಾಕಿಸ್ತಾನದ ಅಸೋಸಿಯೇಷನ್ನಲ್ಲಿ ನಡೆಸಿದಂಥ ಈ ಒಂದು ಕಾರ್ಯಕ್ರಮ ಏನಿದೆಯಲ್ಲ, ಇದು ದುರುದ್ದೇಶಪೂರ್ವಕವಾಗಿತ್ತು, ಪೂರ್ವ ನಿಯೋಜಿತವಾಗಿತ್ತು ಅನ್ನೋ ಅನುಮಾನಕ್ಕೆ ಪುಷ್ಟಿ ಕೊಡುವಂತಿದೆ ಕೆಲವೊಂದು ಸಾಕ್ಷಿಗಳು. ಎಡಪಂಥೀಯ ಇಸ್ಲಾಮಿಕ್ ಸಂಘಟನೆ ಕ್ಯೂಬಾ UAE ಮೇ 25ಕ್ಕೆ ನಡೆಸಿದಂತಹ ಒಂದು ಪ್ರೋಗ್ರಾಮ್ ಏನಿದೆಯಲ್ಲ, ಶಾಹಿದ್ ಅಫ್ರಿದಿ ಅಟೆಂಡ್ ಆದಂತಹ ಪ್ರೋಗ್ರಾಮ್, ಇದು ಐಸೋಲೇಟೆಡ್ ಇನ್ಸಿಡೆಂಟ್ ಅಂತೂ ಅಲ್ವೇ ಅಲ್ಲ. ದೀರ್ಘಕಾಲದಿಂದಲೂ ಕೂಡ ಈ ಒಂದು ಇಸ್ಲಾಮಿಕ್ ಸಂಘಟನೆಯಲ್ಲಿರುವಂತಹ ಸದಸ್ಯರು ಪಾಕಿಸ್ತಾನದ ಅಧಿಕಾರಿಗಳೊಂದಿಗೆ ಸಂಪರ್ಕವನ್ನ ಇಟ್ಕೊಂಡಿದ್ರು ಅನ್ನೋದು ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ನೋಡಿ, ಇಸ್ಲಾಮಿಕ್ ಸಂಘಟನೆಯ ಸದಸ್ಯರು ಯಾವ ರೀತಿ ದೇಶ ವಿರೋಧಿ ಮನಸ್ಥಿತಿಯನ್ನು ಹೊಂದಿದ್ರು ಅಂತ ಹೇಳಿ. ಇವರು ಪಾಕಿಸ್ತಾನದಿಂದ ಹಣಕಾಸಿನ ಲಾಭವನ್ನು ಪಡೆದು ಭಾರತದ ರಾಷ್ಟ್ರೀಯ ಹಿತಾಸಕ್ತಿಗಳ ಜೊತೆ ರಾಜಿ ಮಾಡಿಕೊಂಡಿದ್ರು. ಈ ಸಂಘಟನೆ ಒಂದು ನೋಟನ್ನು ರಿಲೀಸ್ ಮಾಡಿತ್ತು. ಆ ನೋಟಲ್ಲಿ ಎಲ್ಲೂ ಕೂಡ ಪಾಕಿಸ್ತಾನದ ಬಗ್ಗೆ ಉಲ್ಲೇಖವಾಗಲಿ, ಪೆಹಲ್ಗಾಮ್ ಭಯೋತ್ಪಾದಕ ದಾಳಿ ಬಗ್ಗೆ ಆಗಲಿ, ಈ ಒಂದು ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇರೋದಾಗಲಿ ಎಲ್ಲೂ ಕೂಡ ಉಲ್ಲೇಖಿಸಿರಲಿಲ್ಲ. ಅಂದರೆ ಪಾಕಿಸ್ತಾನದ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಇರುವಂಥ ಮೈಂಡ್ ಸೆಟ್ ಇರುವಂತಹ ಸದಸ್ಯರು ಇವರೆಲ್ಲರೂ. ಸೊ ಇದರಲ್ಲೂ ಗೊತ್ತಾಗುತ್ತೆ ಪಾಕಿಸ್ತಾನದ ISI ಜೊತೆಗೆ, ಪಾಕಿಸ್ತಾನದ ಎಂಬಸಿ ಜೊತೆಗೆ ಇವರಿಗೆ ಯಾವ ರೀತಿ ದೀರ್ಘಕಾಲದ ಸಂಪರ್ಕ ಇತ್ತು ಅನ್ನೋದು. ಈ ಕಾರ್ಯಕ್ರಮ ಏನು ನಡೆದಿದೆಯಲ್ಲ ವೀಕ್ಷಕರೇ, ಇದು ಮೊದಲನೇ ಬಾರಿ ಅಲ್ಲ. ಕಳೆದ ವರ್ಷ ಈ ಕಾರ್ಯಕ್ರಮದ ಸೀಸನ್ 1 ನಡೆದಿತ್ತು. ಈಗ ಯಾವ ವೆನ್ಯೂ ನಡೆದಿತ್ತಲ್ಲ, ಅಂದರೆ ಪಾಕಿಸ್ತಾನದ ಅಸೋಸಿಯೇಷನ್, ಅದೇ ವೆನ್ಯೂನಲ್ಲಿ ಈ ಕಾರ್ಯಕ್ರಮ ನಡೆದಿತ್ತು. ಇವ್ರ ಮೇಲ್ನೋಟಕ್ಕೆ ಕೊಡೋ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕಡಿಮೆ ವೆಚ್ಚ, ಅಂದರೆ ಇದು ಅಫೋರ್ಡೆಬಲ್ ಕಾಸ್ಟಲ್ಲಿದ್ದು ಆ ಒಂದು ಕಾರಣಕ್ಕೋಸ್ಕರ ಈ ವೆನ್ಯೂನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತ. ಇದು ಮೇಲ್ನೋಟಕ್ಕೆ ಮಾತ್ರ, ಆದರೆ ಒಳಗಿರುವಂತಹ ಒಂದು ಷಡ್ಯಂತ್ರವೇ ಬೇರೆ.
ಇದು ಇಸ್ಲಾಮಿಕ್ ಸಂಘಟನೆಯ ಈ ಸದಸ್ಯರಿಗೂ ಹಾಗೂ ಪಾಕಿಸ್ತಾನ ಅಸೋಸಿಯೇಷನ್ ಸದಸ್ಯರ ನಡುವಿನ ಸಂಬಂಧವನ್ನು ತೋರಿಸುತ್ತೆ. ಏಪ್ರಿಲ್ 5ಕ್ಕೆ ಈ ಪ್ರೋಗ್ರಾಂನ ವೆನ್ಯೂ ಫಿಕ್ಸ್ ಆಗಿತ್ತು. ಏಪ್ರಿಲ್ 22ಕ್ಕೆ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದನೆ ದಾಳಿಯಾದರೂ ಮೇ 7ಕ್ಕೆ ಭಾರತ ಆಪರೇಷನ್ ಸಿಂಧೂರವನ್ನು ಕಂಡಕ್ಟ್ ಮಾಡಿದ್ರು ಕೂಡ ಈ ಅಸೋಸಿಯೇಷನ್ ಅವರು, ಕ್ಯೂಬಾ UAE ಅಸೋಸಿಯೇಷನ್ ಅವರು ಒಂದಿಂಚು ಕೂಡ ಸ್ಥಳವನ್ನು ಬದಲಾವಣೆ ಮಾಡೋದಕ್ಕಾಗಲಿ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡೋದಕ್ಕಾಗಿ ಯಾವುದೇ ರೀತಿಯಲ್ಲೂ ಕೂಡ ಅದನ್ನು ರೀಕನ್ಸಿಡರ್ ಮಾಡಿಲ್ಲ. ಇದು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ ಇವರ ಈ ನಡೆ. ಇನ್ನು ಇವರು ಪ್ರೋಗ್ರಾಮ್ ಇಟ್ಕೊಂಡಿರೋ ಡೇಟ್ ನೋಡಿ, ಇದೂ ಕೂಡ ಅನುಮಾನಕ್ಕೆ ಎಡೆ ಮಾಡುತ್ತೆ. ಮೇ 25ಕ್ಕೆ ಇವರು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ಮೇ 21ಕ್ಕೆ ಭಾರತ ಸರ್ಕಾರ ಆಪರೇಷನ್ ಸಿಂಧೂರದ ಬಗ್ಗೆ ಇಡೀ ಜಗತ್ತಿಗೆ ತಿಳಿಸೋದಕ್ಕೆ, ಭಯೋತ್ಪಾದನೆ ವಿರುದ್ಧ ತನ್ನ ಖಡಕ್ ಸಂದೇಶವನ್ನು ಸಾರೋದಕ್ಕೆ ಬಹುತೇಕ ವಿದೇಶಗಳಿಗೆ ತನ್ನ ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನ ಕಳಿಸಿಕೊಟ್ಟ ಬೆನ್ನಲ್ಲೇ ಇವರು ಪ್ರೋಗ್ರಾಮ್ ಅನ್ನ ಮಾಡಿದ್ದಾರೆ. ಶಿವಸೇನಾ MP ಶ್ರೀಕಾಂತ್ ಶಿಂದೆ ನೇತೃತ್ವದ 8 ಸದಸ್ಯರ ನಿಯೋಗ ಮೇ 22ನೇ ತಾರೀಕು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಬಂದು ಉಳಿಯುತ್ತೆ. ಇದು ಸಂಘಟಿತ ಷಡ್ಯಂತ್ರದ ಭಾಗ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಅವರು ಬಂದಂಥ ಬೆನ್ನಲ್ಲೇನೆ ಇವರು ಕಾರ್ಯಕ್ರಮವನ್ನು ಆಯೋಜಿಸಿರೋದು ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿಯನ್ನು ಕೊಡುತ್ತೆ. ಪೆಹಲ್ಗಾಮ್ನ ಪಾಕಿಸ್ತಾನದ ದಾಳಿಯ ಗಮನವನ್ನು ಬೇರೆಡೆಗೆ ಸೆಳೆಯೋದಕ್ಕೆ ಪಾಕಿಸ್ತಾನದ ಪ್ರೊಪಗಾಂಡಾ ಕ್ಯಾಂಪೇನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ. ಇವರು ಕ್ರಿಕೆಟ್ ಪ್ಲೇಯರ್ಸ್, ಚಲನಚಿತ್ರ ನಿರ್ಮಾಪಕರು, ಜರ್ನಲಿಸ್ಟ್, ಬ್ಲಾಗರ್ಗಳನ್ನು ತಮ್ಮ ಕ್ಯಾಂಪೇನ್ನ ಪ್ರೊಪಗಂಡವನ್ನು ಸಾರೋದಕ್ಕೆ ಒಳಗೊಂಡಿದ್ದಾರೆ. ಇನ್ನು ಇವಾಗ ಶಾಹಿದ್ ಅಫ್ರಿದಿ ಮತ್ತು ಉಮರ್ ಗುಲ್ ಏನೋ ಅಲ್ಲಿಯ ಪಾಕಿಸ್ತಾನದ ಫೇಮಸ್ ಕ್ರಿಕೆಟ್ ಪ್ಲೇಯರ್ ಏನಿದಾರಲ್ಲ, ಇವರು ಪಾಕಿಸ್ತಾನದ ISI ಜೊತೆಗೆ ಹಾಗೂ ಜಮಾತ್ ಎ ಇಸ್ಲಾಮಿ ಉಗ್ರ ಸಂಘಟನೆ ಜೊತೆಗೂ ಕೂಡ ಇವರು ಇನ್ವಾಲ್ವ್ ಆಗಿದ್ದಾರೆ. ಸೊ ಇಂತಹ ಪರ್ಸನಾಲಿಟಿನ ಈ ಒಂದು ಸಂಘಟನೆ, ವಿದ್ಯಾರ್ಥಿ ಸಂಘಟನೆ ಕರೆಸುತ್ತೆ ಅಂತ ಹೇಳಿದ್ರೆ ಇವರ ಕನೆಕ್ಷನ್ ಬಗ್ಗೆ ನೀವೇ ಯೋಚನೆ ಮಾಡಿ. UAEನಲ್ಲಿ ಯಾಕೆ ಇವರನ್ನು ಕರೆಸಿದ್ರು ಅಂತ ಹೇಳಿದ್ರೆ, ಈಗ ಆಲ್ರೆಡಿ UAEಗೆ ಭಾರತದ ಆಲ್ ಪಾರ್ಟಿ ಡೆಲಿಗೇಷನ್ ಹೋಗಿದ್ದಾರೆ. ಅಲ್ಲಿಂದ ಗಮನವನ್ನು ಬೇರೆಡೆ ಸೆಳಿಬೇಕು. ಪಾಕಿಸ್ತಾನ ಇದನ್ನೇ ಬಯಸ್ತಾ ಇತ್ತು. ಸೊ ಪಾಕಿಸ್ತಾನದ ಕೈಗೊಂಬೆಯಾಗಿ ಈ ಇಸ್ಲಾಮಿಕ್ ಸಂಘಟನೆ ಕೆಲಸವನ್ನ ಮಾಡಿದೆ. ಈ ಲೆಫ್ಟ್ ಲಿಬರಲ್ಸ್ಗಳು ಪಾಕಿಸ್ತಾನದ ಎಂಬಸಿ ಆಯೋಜಿಸಿದ ಕ್ಯೂಬಾ UAE ಹೋಸ್ಟ್ ಮಾಡಿದ ಈ ಒಂದು ಕಾರ್ಯಕ್ರಮದಲ್ಲಿ ಶಾಹಿದ್ ಅಫ್ರಿದಿ ಮತ್ತು ಉಮರ್ ಗುಲ್ ಏನೋ ಪಾರ್ಟಿಸಿಪೇಟ್ ಮಾಡಿದರಲ್ಲ, ಇದು ನಿಜಕ್ಕೂ ಕೂಡ ಕೋ ಇನ್ಸಿಡೆಂಟ್ ಕಾರ್ಯಕ್ರಮ ಅಲ್ಲ, ಇದು ಪೂರ್ವ ನಿಯೋಜಿತ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ. ಆ ವಿಡಿಯೋನ ನೀವು ನೋಡೇ ಇರ್ತೀರಾ. ಆ ವಿಡಿಯೋದಲ್ಲಿ ಇವರು ಉಮರ್ ಗುಲ್ನ ಮತ್ತು ಶಾಹಿದ್ ಅಫ್ರಿದಿಯನ್ನ ಬರಮಾಡಿಕೊಂಡು ಬರ್ತಾರೆ ಆತ್ಮೀಯವಾಗಿ. ನಿಮ್ಗೆ ಗೊತ್ತೇ ಇರಲಿಲ್ಲ, ಕಾಕತಾಳೀಯವೇ ಅಂತಾನೆ ಇಟ್ಕೊಳ್ಳೋಣ, ನೀವು ಅವ್ರನ್ನ ವೆಲ್ಕಮ್ ಮಾಡದೇ ಇರ್ಬೋದಿತ್ತು. ಆ ಸ್ಟೇಜ್ನಲ್ಲಿ ಇವರಿಬ್ಬರ ಜೊತೆಗೆ ಕ್ಯೂಬಾ UAE ಅಧಿಕಾರಿಗಳು ಕೂಡ ಇರೋದನ್ನು ನಾವು ಗಮನಿಸಬಹುದು. ಭಾರತವು ಪಾಕಿಸ್ತಾನದ ವಿರುದ್ಧ ಏಕತೆಯಿಂದ ನಿಂತಿರುವಾಗ ಈ ಮಲಯಾಳಿ ಅಲ್ಯುಮ್ನಿ ಎಂಬ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಎಡಪಂಕ್ತಿಯ ಇಸ್ಲಾಮಿಕ್ ಸಂಘಟನೆ ಪಾಕಿಸ್ತಾನದ ISI ಯೋಜನೆಯನ್ನ ಮುಂದುವರಿಸೋದಕ್ಕೆ ಕಾರ್ಯವನ್ನ ನಿರ್ವಹಿಸಿದೆ. ಇದೊಂದು ವ್ಯವಸ್ಥಿತ ಪಿತೂರಿ, ಪೂರ್ವ ನಿಯೋಜಿತ ಕಾರ್ಯಕ್ರಮ ಅನ್ನೋದಕ್ಕೆ ಈ ಎಲ್ಲ ಘಟನೆಗಳು ಪುಷ್ಟಿಯನ್ನ ಕೊಡುತ್ತೆ. ಇಷ್ಟೆಲ್ಲ ನೋಡಿದ್ರಲ್ವಾ, ಹಲವಾರು ಅನುಮಾನಗಳು ಮೂಡುತ್ತೆ. ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಭಾರತ ಈ ಪಾಕಿಸ್ತಾನದ ಎಂಬಸಿ ಅಧಿಕಾರಿಗಳಿಗೂ ಹಾಗೂ ಪಾಕಿಸ್ತಾನದ ISI ಗುಪ್ತಚರ ಸಂಸ್ಥೆಯ ಅಧಿಕಾರಿಗಳಿಗೂ ಇವರ ಜೊತೆಗೆ ಈ ಒಂದು ಕ್ಯೂಬಾ UAE ಈ ಇಸ್ಲಾಮಿಕ್ ಸಂಘಟನೆಯ ಸದಸ್ಯರೇನಿದಾರಲ್ಲ, ಇವರಿಗೆಲ್ಲ ಯಾವ ರೀತಿ ಕನೆಕ್ಷನ್ ಇದೆ ಅನ್ನೋದ್ರ ಬಗ್ಗೆ ಈಗ ಸಂಪೂರ್ಣವಾಗಿ ಆಳವಾಗಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆ ನಡಿಬೇಕು. ಸತ್ಯವನ್ನ ಅನಾವರಣಗೊಳಿಸಬೇಕು ಮತ್ತು ತಪ್ಪಿತಸ್ಥರಾಗಿರುವವರ ಪಾಸ್ಪೋರ್ಟ್ಗಳನ್ನು ರದ್ದುಗೊಳಿಸಬೇಕು. ದೇಶ ವಿರೋಧಿ ನಡೆಯನ್ನ ಪ್ರದರ್ಶನ ಮಾಡಿದವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.